నీరు చూస్తా ఉన్నాను ఎట్లా ఉంది దించగలవా ಮತದಾನ ಯಾವ ರೀತಿ ನಡೀತಾ ಇದೆನಾ? ಎಲ್ಲ ಬಿಜೆಪಿ ಮತದಾನ ಶಾಂತಿಯುತವಾಗಿ ಆರಾಮಾಗಿ ಏನು ಗಲಭೆ ಇಲ್ದಿರಾ ಹೇಳ. ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆಯುತ್ತಿದೆ. ಯಾವುದೇ ಗಲಾಟೆ ಗಲಭೆಗಳಿಗೆ ಅವಕಾಶ ಮಾಡಿಕೊಡದೆ ಶಾಂತ ರೀತಿಯಲ್ಲಿ ನಡೆಯುತ್ತಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಮತದಾನವು ಶಾಂತ ರೀತಿಯಲ್ಲಿ ನಡೆಯುತ್ತಿದೆ. ಯಾವುದೇ ಗಲಾಟೆ ಗಲಭೆಗಳಿಲ್ಲದೆ ಬಹುತೇಕ ಶಾಂತಿಯುತವಾಗಿ ನಡೆಯುತ್ತೆ. ಎಲ್ಲರೂ ಮತದಾನ ಸಂಪೂರ್ಣವಾಗಿ ಮತ ಹಕ್ಕನ್ನು ಚಲಾಯಿಸ್ತಾರೆ. మాట్లాడు చెప్తురా ಮತದಾನ ಅನ್ನೋದು ಅದು ನಮ್ಮ ಹಕ್ಕು. ಕರೆಕ್ಟ್. ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಈ ದಿನವೂ ನಮಗೆ ಏನು ಒಳ್ಳೆಯ ಅಭಿಪ್ರಾಯದಿಂದ ಬಂದು ಎಲ್ಲರೂ ಮತದಾನವನ್ನು ಸರಿಯಾಗಿ ಅವರ ಮತವನ್ನು ಅವರು ಸಂಪೂರ್ಣವಾಗಿ ಹಾಕಿ ಗಲಾಟೆ ಇಲ್ದಿರ ಗಲಭೆ ಇಲ್ದಿರ ಯಾರು ಕೋಮವಾದ ಇಲ್ದಿರ ಅದು ನಮ್ಮ ಹಕ್ಕನ್ನು ಚಲಾಯಿಸಬೇಕಂತ ಪ್ರತಿಯೊಬ್ಬ ಮತದಾರರನ್ನು ಬೇಡ್ಕೊಳ್ತೀವಿ. చెప్పండి పర్వాలేదు. మాట్లాడి ఎవరు మాట్లాడద్దు మాట్లాడ నువ్వు నువ్వు తెలుగులోనే చెప్పు. 4 మాటలు మాట్లాడు సార్. తెలుగే చెప్పు ಪರವಾಗಿಲ್ಲ. ಏನು ಟೆನ್ಷನ್. ಇವತ್ತು ನಮ್ಮ ಮತವನ್ನು ನಮ್ಮ ಹಕ್ಕು, ನಾವು ಯಾರಿಗೇ ಆಗಲಿ ಅವರ ಹಕ್ಕು ಮತವನ್ನು ಪಡೆಯಬಹುದು. ಏನೇ ಇಲ್ಲಿ ತಂಟೆ ತಕರಾರು ಇರದಿರ ಗಲಾಟೆ ಇರದಿರ ಎಲ್ಲ ಬಂದಿದ್ದಾರೆ, ಎಲ್ಲೋ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನೇ ತೊಂದರೆ ನಡೀದಿರ ಅವ್ರ ಹಕ್ಕು ಅವರು ಶಾಂತಿಯುತವಾಗಿ ನಡೀತಾ ಇದ್ದಾರೆ. ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲ ಜನಾಂಗ ಇದ್ದರೂ ಕೂಡ ಏನೇ ತೊಂದರೆ ಇರ್ತೀರ ಮತವನ್ನು ಅವರವ್ರ ಹಕ್ಕು ಅವರು ಚಲಾವಣೆ ಮಾಡ್ತಾ ಇದ್ದಾರೆ. ಏನೇ ಬೆಳಗ್ಗೆಯಿಂದ ಇಷ್ಟವರೆಗೂ ಒಂದು 700-800 ಮತವನ್ನು ಚಲನೆ ಆಗಿದೆ. ಆದ್ರೂ ಏನು ತೊಂದರೆ ತಕರಾರು ಇಲ್ಲ. ಏನೇ ಕಾರಣಕ್ಕೂ ಇಲ್ಲಿ ಏನು ಆಗೋದಿಲ್ಲ ಅಂತ ನಾವು ಎಲ್ರಿಗೂ ಹೇಳಿದ್ದೀವಿ. ಬೆಳಗ್ಗೆಯಿಂದ ಎಲ್ಲರೂ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಇಷ್ಟವರೆಗೂ ಶಾಂತಿದಾಗಿ ಇಲ್ಲಿ ಈ ಮತವನ್ನು ಈ ಬೂತಲ್ಲಿ ಇಷ್ಟುವರೆಗೂ ನಡೆದೇ ಇಲ್ಲ ಶಾಂತಿದಾಗಿ. ಅಷ್ಟು ಅಂಥ ಬೂತಲ್ಲಿ ಚೆನ್ನಾಗಿ ನಡೀತಾ ಇದೆ. ಈ ಬೂತು ಮೊದಲಿಂದ ಒಂದು ಯಾವೂರು ಪಲ್ಲಿಗಿರಿಪಾಳ್ಯ ವಾರ್ಡ್ ನಂಬರ್ 25ರಲ್ಲಿ ಈ ಬೂತು ಮೊದಲಿಂದ ಇಲ್ಲಿ ತೊಂದರೆ ತಕರಾರು ಬರುತ್ತೆ ಅಂತ ಎಲ್ಲರಿಗೂ ನಾವು ಗೊತ್ತಿರೋ ಈ ಬೂತೆ ಇದು. ಇವತ್ತು ಈ ಸಲ ಮಾತ್ರ ಏನೇ ಇರ್ದಿರ ಎಲ್ಲ ಒಂದೇ ಒಗ್ಗಟ್ಟಾಗಿ ನಡೀತಾ ಇದೆ. ಇಷ್ಟವರೆಗೂ ಏನು ನಡೆಯೋದು ಇಲ್ಲ ಅಂತ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ಹೇಳಿದ್ದೀವಿ. ನಾವು ಶಾಂತಿಯುತವಾಗಿ ಸಾಯಂಕಾಲವರೆಗೂ ಇದೇ ಥರ ನಡೆಸ್ತೀವಿ. ಏನೇ ಪ್ರಾಬ್ಲಮ್ ಬರೋಲ್ಲ ಅಂತ ಎಲ್ರಿಗೂ ಶಾಂತಿಯುತವಾಗಿ ನಾವು ಹೇಳ್ತಾ ಇದ್ದೀವಿ. ಇಲ್ಲೇ ಇರ್ತೀವಿ ಸಾಯಂಕಾಲವರೆಗೂ. ಸಾಯಂಕಾಲ ಹೋದ್ಸಲಿ 10:30ವರೆಗೂ ನಡೆದಿದೆ. ನಾವು ಹೇಳಿದ್ದೀವಿ 2 ಬೂತ್ ಬೇಕು ಅಂತ. ಇಲ್ಲ, ಈ ಸಲ ಒಂದೇ ಕೊಟ್ಟಿದ್ದಾರೆ. ಈ ಸಲ ಕೂಡ 10:30 ಆದ್ರೂ 6 ಗಂಟೆ ಒಳಗಡೆಗೆ ಎಲ್ರಿಗೂ ಕಳಿಸಿ ನಾವು ಮತವನ್ನು ಚಲಾವಣೆ ಮಾಡೋಂಗೆ ಮಾಡಿಕೊಡ್ತೀವಿ ಅಂತ ಎಲ್ರಿಗೂ ಹೇಳಿದ್ದೀವಿ. ಅದೇ ಥರ ಅವಕಾಶ ಮಾಡಿಕೊಡ್ತೀವಿ. ಏನೇ ತಂತ್ರ ತಕರಾರು ಇರ್ದಿರ 10 ಗಂಟೆ ಆಗಲಿ 6 ಗಂಟೆ ಒಳಗಡೆ ಸ್ಕೂಲ್ ಒಳಗಡೆ ಹೋದರೆ ಅದೇ ಥರ ಅವ್ರ ಹಕ್ಕನ್ನು ಚಲಾವಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀವಿ. అదే ఇంకేమి లేదు.